ಪ್ರವಾಸಕ್ಕೆ ಬಂದಿದ್ದಂತಹ ವಿದೇಶಿ ಮಹಿಳೆ ನಾಪತ್ತೆಯಾಗಿರುವಂತಹ ಪ್ರಕರಣ ಗೋಕರ್ಣದಲ್ಲಿ ಬೆಳಕಿಗೆ ಬಂದಿದೆ. ಜಪಾನ್ ಮೂಲದ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಬಂಗ್ಲೆಗುಡ್ಡೆ ವಸತಿ ಗೃಹವೊಂದರಲ್ಲಿ ಈ ಮಹಿಳೆ ವಾಸವಾಗಿರ್ತಾಳೆ. ವಸತಿ ಗೃಹದಿಂದ ಹೊರಹೋಗಿ ಬರೋದಾಗಿ ಹೇಳಿ ನಾಪತ್ತೆಯಾಗಿರುವಂಥದ್ದು. ಸದ್ಯಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಮಹಿಳೆ ನಾಪತ್ತೆಯಾಗಿರುವಂಥದ್ದು. ಏಮಿ ಯಮಜುಕಿ 40 ವರ್ಷ ನಾಪತ್ತೆಯಾದಂತಹ ಮಹಿಳೆಯ ಪತಿ ಈಗ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡಿದ್ದಾರೆ. ಗೋಕರ್ಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಸಂಬಂಧ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಹಿಳೆಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂಥದ್ದು. ಜಪಾನ್ನಿಂದ ಪ್ರವಾಸಕ್ಕೆ ಅಂತ ಗೋಕರ್ಣಕ್ಕೆ ಬಂದಿರ್ತಾರೆ ಸತಿಪತಿ ಇಬ್ಬರು. ಆದರೆ ಈಗ ಮಹಿಳೆ ನಾಪತ್ತೆಯಾಗಿದ್ದಾಳೆ. ಹೀಗಾಗಿ ಸತಿಯನ್ನು ಹುಡುಕಿಕೊಡಿ ಅಂತ ಪತಿ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.